ಫೈನಲಿ ಪ್ಲೇಸ್ನ ರಿವೀಲ್ ಮಾಡೋ ಟೈಮ್. ಈ ಪ್ಲೇಸ್ ಬಂದು ಹೊಗೇನಕಲ್ ಫಾಲ್ಸ್ ಹತ್ರ ಬರೋದು. ಎಸ್, ನೀವು ಕೇಳಿದ ನಿಜಾನೇ. ಹೊಗೇನಕಲ್ ಫಾಲ್ಸ್ ಹತ್ರನೇ ನಾನು ಈ ಅಡ್ವೆಂಚರಸ್ ಸ್ಟೇ ಮಾಡಿದ್ದು. ನೀವು ಈ ಸ್ಟೇಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡಿ, ಸಿಂಪಲ್. ನಾನು ಆಲ್ರೆಡಿ ಈ ವಿಡಿಯೋನ ಆ ಸ್ಟೇ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ. ನೀವು ಜಸ್ಟ್ ಹೋಗಿ ಆ ಪೇಜ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೇಳಿ, ಈ ಥರ ಈ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿ ನಿಮಗೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತಾರೆ, ಪ್ರೈಸಿಂಗ್ ಹೇಳ್ತಾರೆ. ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ. ಈ ಪ್ಲೇಸಸ್ ಅಡ್ವಾಂಟೇಜಸ್ ಏನು ಅಂತಂದರೆ ಹೊಗೇನಕಲ್ ಜೋಗ್ ಫಾಲ್ಸ್ ವ್ಯೂ, ತೆಪ್ಪ ರೈಡ್, ಫಿಶ್ ಮತ್ತು ನೈಟ್ ಫೈರ್ ಕ್ಯಾಂಪ್, ರಿವರ್ ಪಕ್ಕ ಟೆಂಟ್ ಸ್ಟೇ. ರಿವರ್ ಪಕ್ಕನೇ ನಿಮಗೆ ಬಂದು ಪ್ರೈವೇಟಾಗಿ ಮಸಾಜ್ ಮಾಡಿಕೊಟ್ಟು ಈ ರಿವರಲ್ಲಿ ಆರಾಮಾಗಿ ನೀವು ಬಾತ್ ತೊಗೊಂಡು ಒಂದು ಸ್ವಲ್ಪ ಸ್ವಿಮ್ ಮಾಡಿ ಚಿಲ್ಔಟ್ ಮಾಡ್ಬೋದು. ನನಗೆ ತುಂಬ ರಿಕ್ವೈರ್ಮೆಂಟ್ ಬಂದಿದ್ದು ತೆಪ್ಪ ಮೇಲೆ ನಾನು ಬೈಕ್ ಇಟ್ಕೊಂಡು ಕ್ರಾಸ್ ಮಾಡಿದ್ದು. ಇದು ಏನಕ್ಕಪ್ಪ ಅಂತಂದರೆ ನಾವು ಕ್ಯಾಂಪಿಂಗ್ ಮಾಡ್ತಿರೋದು ತಮಿಳ್ನಾಡು ಬಾರ್ಡ್ರಲ್ಲಿ. ಈ ರಿವರ್ ಏನು ಕಾಣಿಸ್ತಿದೆಯಲ್ಲ ಇದೇ ಬಾರ್ಡರು. ಆ ಕಡೆ ಕಾಣಿಸ್ತಿರೋ ಕಾಡು ಬಂದು ಕರ್ನಾಟಕ. ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಈ ಪ್ಲೇಸಿಂದ 150 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದನ್ನು ನಾವು ಬ್ರೇಕ್ ಮಾಡಬೇಕು ಅಂದರೆ ಓನ್ಲಿ ಬೈಕರ್ಸಿಗೆ ಮಾತ್ರ. ತೆಪ್ಪ ಕ್ರಾಸಿಂಗ್ ಮಾಡಿಕೊಂಡ್ರೆ ಜಸ್ಟು ಅಲ್ಲಿಂದ 50 ಕಿಲೋಮೀಟರ್ಸ್ ಅಷ್ಟೇ. ನಾವು ತೆಪ್ಪ ಕ್ರಾಸಿಂಗಿಗೆ ಮಿನಿಮಮ್ 100 ಕಿಲೋಮೀಟರ್ಸ್ ನಾವು ಸೇವ್ ಮಾಡ್ತೀವಿ. ತೆಪ್ಪ ಕ್ರಾಸ್ ಆಗಿದ್ಮೇಲೆ ಬೈಕ್ ತೊಗೊಂಡು ಹೋಗೋ ರೋಡ್ ಇದೆ ಗೊತ್ತಾ, ಕಂಪ್ಲೀಟ್ಲಿ ಆಫ್ ರೋಡ್. ಇಟ್ಸ್ ಹೆಲ್ ಬ್ರೋ. ನೀವು ಜಿಂಕೆಯನ್ನೆಲ್ಲ ನೋಡ್ಬೋದು, ನಾನು ನೋಡಿದೆ. ಮತ್ತು ಬೇರೆ ಕಾಡು ಪ್ರಾಣಿ ಕಾಣಿಸಿದ್ರೆ ನಿಮ್ಮ ಲಕ್ಕು. ಮತ್ತು ಆರಾಮಾಗಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಶಿವಪ್ಪ ಅಂತಂದು ನಮಸ್ಕಾರ ಮಾಡಿ ನೀವು ಆರಾಮಾಗಿ ಈ ಟ್ರಿಪ್ನ ಮುಗಿಸ್ಬೋದು. ಥ್ಯಾಂಕ್ ಯು. ಆಲ್ರೆಡಿ ಕೊಲಾಬ್ರೇಷನ್ ನಾನು ಮಾಡ್ಕೊಂಡಿದ್ದೀನಿ. ಹೋಗಿ ಎಂಜಾಯ್ ಮಾಡಿ, ಜಾಲಿ ಮಾಡಿ. ಹ್ಯಾಪಿ ಜರ್ನಿ.